ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನ ಪ್ರತಿನಿತ್ಯವೂ ಕಾದು ನಡೆಸುತ್ತಾ ಮಹಾ ಕೃಪೆಗಳಿಂದ ನಿಮ್ಮನ್ನ ಪ್ರೀತಿಸುತ್ತಾ ನಿಮ್ಮ ಎಲ್ಲ ಅಗತ್ಯತೆಗಳನ್ನ ಪ್ರತಿ ದಿನವೂ ಕೊಟ್ಟು ನಡೆಸ್ತಾ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ನಾವೆಷ್ಟೇ ತಪ್ಪುಗಳು ಮಾಡಿದರು, ನಾವೆಷ್ಟೇ ದ್ರೋಹಗಳನ್ನ ಮಾಡಿದರು, ಆತನು ಕ್ಷಮಿಸ್ತಾ ಇದ್ದಾನೆ. ಕಾರಣ ಏನ್ ಗೊತ್ತಾ? ವಾಕ್ಯವನ್ನು ಓದೋಣ. ಮತ್ತಾಯ 6ನೇ ಅಧ್ಯಾಯದಲ್ಲಿ 14ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದು. ಹಲ್ಲೆಲೂಯಾ. ಗೊತ್ತಾಯ್ತಾ? ಇವತ್ತು ನಮ್ಮ ವಿಜ್ಞಾಪನೆಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ ದೇವರು ಯಾತಕ್ಕಾಗಿ ಆತನ ಕೇಳ್ತಾ ಇದ್ದಾನೆ? ನಮ್ಮನ್ನ ಯಾಕೆ ಆಶೀರ್ವಾದ ಮಾಡ್ತಾ ಇದ್ದಾನೆ? ನಮ್ಮ ಜೀವಿತದಲ್ಲಿ ಯಾಕೆ ಅದ್ಭುತಗಳನ್ನು ನಡೀತಾ ಇದೆ? ನಮ್ಮನ್ನ ಯಾಕೆ ದೇವರು ಕೈ ಬಿಡ್ತಾ ಇಲ್ಲ? ನಾವು ಕೂಗಿದಾಗ ಯಾಕೆ ದೇವರು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಉತ್ತರಿಸ್ತಾ ಇದ್ದಾನೆ ಅಂದ್ರೆ, ಅದಕ್ಕೆ ಒಂದು ಬಲವಾದ ಒಂದು ಸಾಕ್ಷಿ ಏನಂದ್ರೆ, ನಾವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸುವಂತ ದೇವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ನೀನು ಯಾವಾಗ ಜನರ ತಪ್ಪುಗಳನ್ನ ಕ್ಷಮಿಸ್ತೀಯೋ, ಜನರ ಮೇಲೆ ಯಾವುದೇ ಕಹಿತನಗಳು ಇಲ್ಲದ ಹಾಗೆ ನೀನು ಬದುಕ್ತೀಯೋ, ನಿನ್ನ ಜೀವಿತದಲ್ಲಿ ನೀನು ಅದ್ಭುತಗಳನ್ನ ಕಾಣ್ತೀಯ. ಯಾಕಂದ್ರೆ ದೇವರು ಒಂದು ಕಡೆ ಹೇಳ್ತಾರೆ, ಯೆಶಾಯ 59:1ನೇ ವಚನದಲ್ಲಿ, ನಿಮ್ಮ ಪಾಪ ಅಪರಾಧಗಳೇ ನನಗೂ ನಿಮಗೂ ಮಧ್ಯದಲ್ಲೇ ಗಿಡ್ಡು ಗೋಡೆಗಳಾಗಿದ್ದಾವೆ ಎಂಬುದಾಗಿ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಒಬ್ಬ ವ್ಯಕ್ತಿಗೆ ದೇವರು ಗುಣಪಡಿಸ್ತಾರೆ. ಗುಣಪಡಿಸಿದ ನಂತರ ಆ ವ್ಯಕ್ತಿಯನ್ನ ಆತನು ಕಂಡು, ಇನ್ನು ಮುಂದೆ ಪಾಪ ಮಾಡಬೇಡ, ಹೆಚ್ಚಿನ ಕೇಡು ಬಂದಿತ್ತು ಎಂಬುದಾಗಿ ಹೇಳ್ತಾರೆ. ಇವತ್ತು ನಮ್ಮ ಪಾಪಗಳ ಕ್ಷಮಿಸಲ್ಪಟ್ರೆ ತಾನೇ ನಾವು ಆಶೀರ್ವಾದದಲ್ಲೂ ದೇವರು ನಮ್ಮನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ರೆ ತಾನೇ ನಮ್ಮ ಜೀವಿತದಲ್ಲಿ ನಾವು ಅಂದುಕೊಂಡದನ್ನ ಸಾಧಿಸೋದಕ್ಕೆ ಸಾಧ್ಯ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ರೆ ತಾನೇ ಶಾಪಗಳೆಲ್ಲ ನೀಗಿ ನಮ್ಮ ಜೀವಿತದಲ್ಲಿ ಏಳಿಗೆ ಉಂಟಾಗೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿ, ನೀನು ಜನರ ತಪ್ಪುಗಳನ್ನ ಕ್ಷಮಿಸುವುದಾದ್ರೆ, ಇವತ್ತು ನೀನು ಮಾಡುವ ಕೆಲಸದಲ್ಲಿ ನಿನಗೆ ವಿರುದ್ಧವಾಗಿ ನಿಲ್ಲುವಂತ ಜನಗಳಿರ್ತಾರೆ. ನೀನು ಓಡಾಡುವ ಸ್ಥಳಗಳಲ್ಲಿ ನೀನು ವಿರುದ್ಧವಾದ ಜನಗಳಿರ್ತಾರೆ. ಸಭೆಯಲ್ಲಿ ನಿನಗೆ ವಿರುದ್ಧವಾಗಿ ಜನಗಳಿರ್ತಾರೆ. ನಿನ್ನ ಕುರಿತಾಗಿ ಮಾತನಾಡಬಹುದು. ಇವತ್ತು ನಿಮ್ಮ ಜೀವಿತವನ್ನ ನೀವು ದೇವರಿಗೆ ಸಮರ್ಪಣೆ ಮಾಡಿದಾಗ ಕರ್ತನ ಹೃದಯ ಯಾವ ರೀತಿ ಬದಲಾವಣೆ ಆಗ್ತದೆ ಅಂದ್ರೆ, ನಿಮಗೆ ಯಾರೇ ಕೇಡು ಮಾಡಿದರು ನೀವು ಅವರಿಗೆ ಒಳ್ಳೆಯದನ್ನೇ ಮಾಡ್ತಾ ಬರ್ತಾ ಇರ್ತೀರಾ, ಅವರನ್ನ ಕ್ಷಮಿಸ್ತಾನೆ ಇರ್ತೀರಾ. ಅದೇ ಕ್ರಿಸ್ತನ ಪ್ರೀತಿ ಎನ್ನುವಂಥದ್ದು ಇವತ್ತು ನಿನ್ನ ಜೀವಿತದಲ್ಲಿ. ಇವತ್ತು ಯೇಸು ಸ್ವಾಮಿ ವಾರದ ಸಂಚಿಕೆಯಲ್ಲಿ ನಾವು ಹೇಳಿದ್ದು, ಆತನ ನಮ್ಮನ್ನ ಶಾಶ್ವತ ಪ್ರೇಮದಿಂದ ಆತನು ಪ್ರೀತಿಸಿದ್ದಾನೆ ಎಂಬುದಾಗಿ. ಇವತ್ತು ಆತನ ಪ್ರೀತಿ ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸ್ತಾ ಬರ್ತಾ ಇದೆ. ಇವತ್ತು ನೀನು ದೇವರ ಮೇಲೆ ಪ್ರೀತಿ ಇಟ್ಟಿರುವುದಾದರೆ, ಆತನ ಮೇಲೆ ನೀನು ನಿಜವಾಗಿಯೂ ಪ್ರೀತಿಯನ್ನ ನಡೆದುಕೊಳ್ಳುತ್ತಿರುವುದಾದರೆ, ನೀನು ಇತರ ಜನರ ತಪ್ಪುಗಳನ್ನ ಕ್ಷಮಿಸುವಂತಾಗ್ತೀಯ. ಯಾಕಂದ್ರೆ ವಾಕ್ಯ ಅದೇ ಹೇಳ್ತದೆ, ನೀನು ಜನರ ತಪ್ಪುಗಳನ್ನ ಕ್ಷಮಿಸುವುದಾದರೆ ನಿನ್ನ ತಪ್ಪುಗಳನ್ನ ದೇವರು ಕ್ಷಮಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಆಶೀರ್ವಾದಕ್ಕೆ ಯಾವುದು ತಡೆ ಆಗಿರಬಾರದು. ಇಂದು ನೀವು ಕ್ಷಮಿಸಲಿಕ್ಕೆ ರೆಡಿ ಇದ್ದೀರಾ? ಎಷ್ಟೋ ಜನಗಳ ಹೃದಯದಲ್ಲಿ, ವೀಕ್ಷಿಸುತ್ತಿರುವಂತ ನಿಮ್ಮ ಹೃದಯಗಳಲ್ಲಿ ಎಷ್ಟೋ ಜನರ ಹೃದಯಗಳು ಇನ್ನೂ ಗಾಯಗಳಿಂದ, ಇನ್ನು ಜನರ ಮೇಲೆ, ಗಂಡನ ಮೇಲೆ, ಹೆಂಡತಿಯ ಮೇಲೆ, ಕುಟುಂಬಗಳ ಮೇಲೆ, ಜನರ ಮೇಲೆ ಇನ್ನು ಹೃದಯದಲ್ಲಿ ಗಾಯಗಳು ತುಂಬಿಕೊಂಡಿದೆ. ನಿನ್ನ ಪ್ರಾರ್ಥನೆಗೆ ಇದು ಅಡ್ಡಿಗೋಡೆ ಆಗ್ಬಾರ್ದು. ನಿನ್ನ ಪ್ರಾರ್ಥನೆಗೆ ಇದು ತಡೆ ಆಗ್ಬಾರ್ದು. ನಿನ್ನ ಆಶೀರ್ವಾದ ಮಾಡಲಿಕ್ಕೆ ಇದು ತಡೆ ಆಗ್ಬಾರ್ದು. ಇವತ್ತು ನಿನ್ನ ಬಿಡುಗಡೆಗೆ ಈ ಒಂದು ಕ್ಷಮಿಸದಲ್ಲೇ ಇರುವಂತ ಸ್ವಭಾವವೇ ನಿನ್ನ ಆಶೀರ್ವಾದಕ್ಕೂ, ನಿನ್ನ ಬಿಡುಗಡೆಗೂ, ನೀನು ರೋಗದಿಂದ ಬಿಡುಗಡೆ ಆಗ್ದಲೇ ಇರೋದಕ್ಕೂ, ಬಾಧೆಗಳಿಂದ ಬಿಡುಗಡೆ ಆಗ್ದಲೇ ಇರೋದಕ್ಕೂ, ನೀನು ಆಶೀರ್ವದಿಸಲ್ಪಡದಲ್ಲೇ ಇರೋದಕ್ಕೂ ಕಾರಣವಾಗಿದೆ. ಇವತ್ತು ನಿನ್ನನ್ನು ಒಪ್ಪಿಸಿಕೊಡುವುದಾದರೆ, ಇವತ್ತು ನೀನು ತೀರ್ಮಾನ ತೆಗೆದುಕೋ, ಇನ್ನು ಮುಂದೆ ಯಾರನ್ನು ನಾನು ಅಗೆತನ ಮಾಡೋದಿಲ್ಲ. ಯಾರ ಹೃದಯದಲ್ಲೂ ನಾನು, ಯಾರ ಮೇಲೂ ನನ್ನ ಹೃದಯದಲ್ಲಿ ಯಾರ ಮೇಲೂ ಇನ್ನು ಮುಂದೆ ನಾನು ಯಾರನ್ನೂ ನನ್ನ ಹೃದಯದಲ್ಲಿ ಗಾಯವಾಗಿ ಇಟ್ಟುಕೊಳ್ಳೋದಿಲ್ಲ. ಯಾರು ಏನೇ ಮಾತಾಡಿದ್ರು ನನ್ನ ಹೃದಯದಲ್ಲಿ ಗಾಯ ಇಟ್ಕೊಳ್ಳೋದಿಲ್ಲ ಎಂಬುದನ್ನು ತೀರ್ಮಾನ ಮಾಡಿ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಕರ್ತನೇ ಸ್ತೋತ್ರಪ್ಪ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಇಂದು ನನ್ನ ಹೃದಯದಲ್ಲಿರುವಂತ, ನಮ್ಮೆಲ್ಲರ ಹೃದಯದಲ್ಲಿರುವಂತ ಸ್ವಾಮಿ ಕರ್ತನೇ, ಎಲ್ಲಾ ಗಾಯಗಳನ್ನ ನಿನ್ನ ರಕ್ತದಿಂದ ಶುದ್ಧೀಕರಣಗೊಳಿಸಪ್ಪ ದೇವರೇ. ಇಂದು ರಾಜ, ನಮ್ಮ ಪಾಪಗಳನ್ನ ನೀ ಕ್ಷಮಿಸುವ ಪ್ರಕಾರ ದೇವರೇ ನಾವು ಕ್ಷಮಿಸುವಂತೆ ಕೃಪೆ ಮಾಡಪ್ಪ ದೇವರೇ. ನಿನ್ನ ವಾಕ್ಯ ಹೇಳುತ್ತೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸುವುದಾದರೆ ನಿಮ್ಮ ತಪ್ಪುಗಳು ಪರಲೋಕದ ತಂದೆಯು ಕ್ಷಮಿಸ್ತಾನೆ ಎಂಬುದಾಗಿ. ಇಂದು ನಾವು ಯಾರ್ಯಾರನ್ನ ಇನ್ನು ಕ್ಷಮಿಸಲ್ಲ ಇದ್ದೀವೋ
ದೇವರೇ, ನಮ್ಗೆ ಅನ್ಯಾಯ ಮಾಡಿದಂಥವ್ರು, ಏನೇ ಒಂದು ಪಾಪಗಳನ್ನು ಮಾಡಿದಂಥವ್ರು, ಏನೇ ದ್ರೋಹ ಮಾಡಿದಂಥವ್ರು ನಿನ್ನ ಕ್ಷಮಿಸದೆ ನಮ್ಮ ಹೃದಯದಲ್ಲಿ ಗಾಯವಾಗಿದೆಯೋ ಈ ಕ್ಷಣದಲ್ಲಿ ಅವನ್ನ ಕ್ಷಮಿಸುವುದೇ ನಿಮ್ಮ ಹೃದಯ ಮನಸ್ಸನ್ನು ಕೊಡಿಸುವ ಯೇಸುವಿನ ನಾಮದಲ್ಲಿ ನಾವು ಕ್ಷಮಿಸ್ತಾ ಇದ್ದೀವಿ. ನಮಗೆ ಕ್ಷಮಿಸುವ ಹೃದಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮ ಪಾಪಗಳೆಲ್ಲ ನೀವು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಾವು ಆಶೀರ್ವಾದದಲ್ಲಿಯೂ ಆರೋಗ್ಯದಲ್ಲಿಯೂ ರಾಜ ನೆಲೆಗೊಳ್ಳುವಂತೆ, ದೇವರೇ ಅಭಿವೃದ್ಧಿ ಆಗುವಂತೆ ನೀನ್ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಿದ್ದಂತೆ. ಆಮೇನ್, ಆಮೇನ್.